ಬಾಯ್ ಹುಷಾರು. ದೀಪಕಣ್ಣ ಪೀಸ್. ಲೋ ನೀನ್ ಬರ್ಬಾರ್ದು ಅಂತ ಲೋ DBIT ಯಾಕೆ ಹಾಕೋ ಬಂದಿದ್ಯಾ? ಈಗ ಡಿಪ್ಸ್ ಹೊಡಿತಾರಂತೆ, ಬೋರ್ಡ್ ಹಾಕಿದ್ದಾರೆ. ನಾಟ್ಯ ಹೊಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾತನಾಡ್ತಾರ ಪಾದಕ್ಕೊಂದ್ಸರಿ ಉಗೇನೆ ನಿನ್ನ ಪೂಜೆಗೆ ಬಂದೆ. ಯಾಪಂದೆ ಗಣೇಶನ್ನ ಬಿಡೋದಕ್ಕೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹರ್ಷ. ನೀವು ನೋಡ್ತಾ ಇದ್ದೀರಾ ಹರ್ಷ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು MMLs ಹೋಗ್ತಾ ಇದೀವಿ, ಹಾಗೆ ಅಲ್ಲಿ ನಾಗಮಲೆ ಕೂಡ ಹೋಗ್ತಾ ಇದೀವಿ. ತುಂಬಾ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಾನೊಬ್ಬನೇ ಹೋಗ್ತಿಲ್ಲ, ನನ್ನ ಫ್ರೆಂಡ್ಸ್ ಕೂಡ ಹೋಗ್ತಾ ಇದ್ದೀವಿ. ಸೊ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇನ್ನು ಮನೋಜು ಆ್ಯಂಡ್ ಈ ಹೇಮಂತ್ ಜೊತೆಗೆ ಇಲ್ಲಿ ಬಿದ್ದಾರೆ, ನಿದ್ದೆ ಹೊಡಿತವ್ರೆ ಅಂತ ಅನ್ಕೋಬೇಡಿ, ಫೋನ್ ನೋಡ್ತವ್ರೆ. ಇವನು ಕಿಶೋರು, ಸಾಯಿ ದರ್ಶನ್ ಲಾಸ್ಟಲ್ಲಿ. ಆಮೇಲೆ ಇಲ್ಲಿ ನಮ್ಮ ಕ್ಲಾಸ್ ಸಿಆರ್ ದೀಪಕಣ್ಣ, ಅವರು ದರ್ಶನ್. ಇಷ್ಟೇ, ಬೆಟ್ಟಕ್ಕೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡಿ. ಫೈನಲಿ ರೀಚ್ ಆಗಿದ್ದೀವಿ. ದೇವಸ್ಥಾನ ನಮ್ಮ ಹಿಂದೆ ಇದೆ. ಸೊ ನಾವು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ರೂಮ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಸೊ ಈಗ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ನಾಗಮಲೆಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಇಲ್ಲೇ ಕೂತಿದ್ದಾರೆ. ನಮ್ಮ ಜೊತೆ ಇನ್ನೂ ಒಂದಷ್ಟು ಜನ ಜಾಯಿನ್ ಆಗ್ತಾರೆ, ಆಗ ತೋರಿಸ್ತೀನಿ ಅವ್ರನ್ನ. ನಮ್ಮ ಹೆಸರು ಶ್ರೇಯಸ್, ತುಂಬ ನಾಚ್ಕೋತಾವನೆ. ಸೊ ಇವನು ಕೂಡ ಬಂದಿದ್ದ, ಬಟ್ ನಮ್ಮ ಜೊತೆ ಬೆಟ್ಟ ಹತ್ತಕ್ಕೆ ಬರ್ತಿಲ್ಲ, ಜಸ್ಟ್ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಹೋಗ್ತಾನೆ. ಹಾಯ್ ಹರ್ಷನ್ ಬ್ಲಾಗ್ ನೋಡೋರಿಗೆಲ್ಲ, ವೀಕ್ಷಕರಿಗೆಲ್ಲ ಹಾಯ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹರ್ಷನ್ ಚಾನಲ್ಗೆ. ಹೊಸ ಕಂಟೆಂಟ್ಸು ಎಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತಾನೆ ಕರ್ನಾಟಕನ. ಯಾವುದಾದ್ರೂ ಟೆಂಪಲ್ ಇದ್ದರೆ, ಬೆಟ್ಟಗಳಿದ್ರೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಬಾಯ್ ಕಣ ಹರ್ಷ. ಬಾಯ್. ಹುಷಾರು. ಓಕೆ. ಜೊತೆಗೆ ಇವನು ಚೇತನ್. ಸೊ ಟಿಫನ್ನು ಇವಾಗ 12 o'clock ಆಗಿದೆ. ಇವಾಗ ಟಿಫನ್ ಮಾಡ್ತಾ ಇದೀವಿ. ಟಿಫನ್ಗೆ ದೋಸೆ ತೊಗೊಂಡಿದ್ದೀವಿ. ಸೊ ಕಿಶೋರ್ ಕೂಡ ದೋಸೆ ತೊಗೊಂಡವನೆ. ಸೊ ಎಲ್ಲರೂ ಟಿಫನ್ ಮಾಡ್ತಾ ಇದ್ದೀವಿ. ಟಿಫನ್ ಮಾಡಿ ಬೆಟ್ಟ. ಗ್ರಹಚಾರ ಹಣೆ ಬರಹ ಸರಿ ಇಲ್ಲ ಅಂತ ಅನಿಸುತ್ತೆ. ಸೊ ನಾಗಮಲೆಗೆ ಯಾರನ್ನೂ ಬಿಡ್ತಾ ಇಲ್ಲ, ಆದ್ದರಿಂದ ಈಗ ಮಠದ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೇರೆ ಎಲ್ಲಾದರೂ ಪ್ಲ್ಯಾನ್ ಮಾಡಬೇಕು. ಹಿಂದೆ ಮಠ ಕಾಣಿಸ್ತಿದೆ. ಸೊ ಮುಂದೆ ಎಲ್ಲ ಕರ್ಕೊಂಡು ಹೋಗ್ತಾವ್ರೆ ಟ್ರೆಕ್ಕಿಂಗ್ ಅಂತ, ಏನೋ ಗೊತ್ತಿಲ್ಲ, ಅದೇನೋ ವ್ಯೂ ಪಾಯಿಂಟ್ ಇದೆ ಅಂತೆ ಹೇಳ್ತವ್ರೆ. ನೋಡುವ, ತೋರಿಸ್ತೀನಿ. ಚೆನ್ನಾಗಿದೆ ಏನೋ. ಹಾಯ್ ದೀಪಕ್, ಹೌ ಆರ್ ಯು? ದೀಪಕ್ ಅಣ್ಣ. ಓಯ್ ದೀಪಕ್. ಮನೋಜ್, ವೇರ್ ಆರ್ ವಿ ಗೋಯಿಂಗ್? ಕೊಡುಗಲ್ಲಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಯಾ ಇಲ್ಲೇ ನೋಡಿ ಫ್ರೆಂಡ್ಸ್, ಈ ಥರ ಗೇಟ್ ಹಾಕೋರೆ. ಹಾಂ, ಆಮೇಲೆ ಹಿಂಗೆ ಮಾತಾಡೋಣ. ಪೀಸ್. ಅಣ್ಣ ನಮಸ್ತೆ, ಸಾಯಿ ದರ್ಶನ್. ಮಿಸ್ಟರ್ ಮಗು ಮಾತಾಡ್ರಿ. ಮೋಸ್ಟ್ಲಿ ತಂತಿ ಆನೆ ಬರುತ್ತೆ ಅಂತ ಹಾಕಿರ್ಬೋದು. ಲೋ ಮತ್ತೆ ನೀನು ಬರ್ತಾ ಇದ್ದಲ್ಲ ದೀಪಕ್? ಲೋ ನೀನು ಬರಬಾರ್ದು ಅಂತಾನೆ ಕಣ ಹಾಕಿರೋದು. ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆದ್ರೂ ಇಲ್ಲೂ ಒಂದು ಟ್ರೆಕ್ಕೆ ಆಗೋಯ್ತು. ಯಾಕಂದರೆ ಅಲ್ಲೆಲ್ಲೋ ಅಲ್ಲೊಂದು ಬೆಟ್ಟ ಇದೆಯಲ್ಲ, ಬೆಟ್ಟದ ಹತ್ರ ಯಾವುದೋ ಬಾವುಟ ಇದೆ ಅಂತೆ, ಅಲ್ಲಿವರೆಗೂ ಹೋಗ್ಬೇಕೀಗ. ನಿಮ್ಮ ಇವನ್ ಬೇರೆ ಲೋ DBIT ಯಾಕೆ ಹಾಕೋ ಬಂದಿದ್ಯಾ? ಕಿಶೋರ್ DBIT ಯಾಕೆ ಹಾಕೋ ಬಂದಿದ್ಯಾ? ದೀಪಕ್ ಕಾಲೇಜಿಗೆ ಬಂದಿರೋ ಕಿಶೋರ್. ಲೇ ಇವತ್ತು ಬಂಕ ಹೊಡೆದಿದ್ವಿ ನಾವು. ರಜಾ ಕಣೋ ನನ್ನ ಮಗನೇ, ನಮ್ದು ಹಾಳು ಮಾಡ್ಬೇಡ ಹೆಸರುಗಳನ್ನ ನೀನು. ನಾನೇನು ಅಂತ ನಮ್ಮ ಮನೇಲಿ ಗೊತ್ತು. ಲಾಸ್ಟಲ್ಲಿ ಬರ್ತಾವ ನೋಡಿ ನಮ್ಮ ದರ್ಶನ್. ಆ ಫೆನ್ಸಿಂಗ್ ಆಲ್ರೆಡಿ ನೋಡಿದ್ವಲ್ಲ, ಅದು ಆ್ಯಕ್ಚುಲಿ ಆನೆ ಬರುತ್ತೆ ಅಂತಲ್ಲ ಹಾಕಿರೋದು, ಹಂದಿ ಬರುತ್ತೆ ಅಂತ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಸೊ ನೆಕ್ಸ್ಟ್ ಈಗ ಲೋಕಲ್ನ ವಿಚಾರಿಸಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ನಿಮಗೆ ಹೇಳಿದ್ದೀನಿ. ಮಹದೇಶ್ವರ ಬೆಟ್ಟದಲ್ಲೂ
ಉಳುಮೆ ಮಾಡಿ ಬೆಳೆಗಳನ್ನೆಲ್ಲ ಬೆಳೆದಿದ್ದಾರೆ. ಸೊ ನೇಗಿಲು ನೋಡ್ತಿದ್ದೀರಾ. ಇವಾಗ ಇದು ಇಲ್ಲಿದೆ, ಮುಂದಿನ ಜನ್ರೇಷನಲ್ಲಿ ಮ್ಯೂಸಿಯಮ್ ಅಲ್ಲಿರುತ್ತೆ. ಗೈಸ್ ಕೊನೆಗೂ ಫ್ಲ್ಯಾಗ್ ಕಾಣಿಸ್ಬಿಡ್ತು, ಅಲ್ಲಿದೆ ಫ್ಲ್ಯಾಗ್, ಕೊನೆಗೂ ಕಾಣಿಸ್ದು. ದಾರಿ ಹೀಗಿದೆ. ದಾರಿ ಉದ್ದಕ್ಕೂ ಕಲ್ಲುಗಳು. ಸೊ ಪಕ್ಕ ಒಂದು ಪೈಪ್ ಕೂಡ ಹಾಕವ್ರೆ, ಇನ್ನೊಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡವ್ರೆ. ಇನ್ನೊಂದು ಅರ್ಧ ಗಂಟೆ ಆಗುತ್ತಂತೆ ಹೋಗೋಕ್ಕೆ. ನೋಡುವ, ಅವ್ರು ಆಲ್ರೆಡಿ ಅಲ್ಗೋಗ್ಬಿಟ್ಟವ್ರೆ. ನಾನು ಇಲ್ಲಿ ಬರ್ತಿದ್ದೀನಿ, ನಾನು ಹಿಂದೆ ದರ್ಶನ್ ಬರ್ತಾವನೆ. ಕಿಶೋರಿಗ ಡಿಪ್ಸ್ ಹೊಡಿತಾರಂತೆ. ಏನೋ ಹೋಗ್ತಾ ಇದ್ದೀನೋ ಗೈಸ್, ನಿಜವಾಗ್ಲೂ ಸುಸ್ತಾಗ್ತಿದೆ. ನಮ್ಮ ಮನೋಜ್ ಬೇರೆ ಇದಾದ್ಮೇಲೆ ಇನ್ನೊಂದು ಕಡೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾವನೆ. ಇಷ್ಟಕ್ಕೆ ಫ್ಲ್ಯಾಟ್ ಆಗಿಬಿಡ್ತೀವಿ ಅಂತ ಅನ್ನಿಸ್ತಿದೆ. ನಮ್ಮ ದರ್ಶನ್ ಕೂತೇ ಬಿಟ್ಟವನೆ, ಆಗಲ್ಲ ಅಂತ. ಅವನು ಚಪ್ಪಲಿ ಹಾಕೊಂಡ್ಬಿಟ್ಟವನೆ, ಫುಲ್ಲು ಕಾಲು ಬೆವರ್ತಿದೆ. ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಗೈಸ್, ಇಲ್ಲೊಂದು ಅದ್ಭುತವಾದಂಥ ವ್ಯೂ ಪಾಯಿಂಟ್ ಇದೆ, ಬಟ್ ಫೋನಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಒಂದ್ಸರಿ ನೋಡಿ. ಬಟ್ ಕಣ್ಣಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ಫೋನಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಇಷ್ಟಕ್ಕೆ ಸುಸ್ತು ಪಡ್ತಾ ಇದ್ದೀವಿ. ನಮ್ಮ ಮನೋಜು ನಾಗಮಲೆಗೆ ಏನಾದರೂ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಒಂದು ಸೈಡ್ 8 ಕಿಲೋಮೀಟರು ಅಷ್ಟೇ ಗತಿ. ಇಲ್ಲೊಂದು, ಅಲ್ಲೊಂದು, ಇದೊಂದು, ಅದೊಂದು. ಅಣ್ಣ ಇದೆಲ್ಲ ಹೋಗುತ್ತಿಲ್ಲ. ಅಣ್ಣ ಸೀತಾಫಲ ನೋಡ್ಬಿಟ್ಟು ಸ್ಕೆಚ್ ಆಗ್ತಾನೆ ಕೇಳೋಕ್ಕೆ. ಸೀತಾಫಲ ಹಣ್ಣಿದ್ದಾವೆ, ಬಟ್ ಸಾರಿ ಕಾಯಿ ಇದ್ದಾವೆ, ಹಣ್ಣಾಗಿಲ್ಲ. ಸೊ ಕೀಳೋದು ಬೇಡ, ಸುಮ್ಮನೆ ವೇಸ್ಟ್ ಆಗುತ್ತೆ. ಆಮೇಲೆ ಯಾರಾದರೂ ನೋಡಿದ್ರೆ ಮಕ್ಕೋಗಿತಾರೆ. ಕೋಟೆ ಕಟ್ಬೇಕಾದ್ರೆ ಇದೇ ಥರ ಕಲ್ಲುಗಳನ್ನ ಜೋಡಿಸಿ ದೊಡ್ಡ ಕೋಟೆ ಮಾಡ್ತಾರಲ್ಲ, ಅದೇ ಥರ ನೋಡಿಲಿ ಕಲ್ಲುಗಳನ್ನ ಜೋಡಿಸಿ ಈ ಮಣ್ಣು, ಮೇಲ್ಗಡೆ ಇರೋ ಮಣ್ಣು ಕೆಳಗಡೆ ಬರಬಾರ್ದು ಅಂತ ಲೆವೆಲಿಂಗ್ ಮೇಂಟೈನ್ ಮಾಡೋದಕ್ಕೆ ಈ ಥರ ಕಲ್ಲನ್ನು ಮೇಂಟೈನ್ ಮಾಡಿದ್ದಾರೆ. ಗೈಸ್, ಕರೆಕ್ಟಾಗಿರೋ ದಾರಿಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಬರೋ ಹತ್ತುವ ಬಾರಲು ಟೈಮ್ ಆಗುತ್ತೆ. ಹೋಗ, ನಾನು ಅವನು ಬರ್ತೀವಿ. ಸರಿ ಅಣ್ಣ, ನೀವು ಹೆಂಗೆ ಹೇಳ್ತೀರ ಹಂಗೆ. ಹೇಗೂ ರೀಚ್ ಆದ್ವಿ, ಹತ್ಬಿಟ್ವಿ ಗುರುವೆ. ಆಲುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜುಮಲೆ 77 ಮನೆಯಲ್ಲಿ ತಪ್ಪದೆ ನಡೆ ನಾಟ್ಯ ಆಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾತು ನಮ್ಮ ತೋರ್ಪಾದಕ್ಕೊಂದ್ಸರಿ ಉಗೇನೆ ಮಾತ್ಮಲೆಯ ಉಗೇ. ಮೇಲ್ಗಡೆ ದೇವಸ್ಥಾನದಲ್ಲಿ ಇರುವ ದೇವರು. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ಯಮ್ನ ಕರುಣದಿ ಕಾಯೋ ಮಹದೇಶ್ವರ. ಹೇ ಶಂಕರ ಪ್ರೇಮಾಂಕುರ, ಆದ ನಂತರ ನೆಮ್ಮದಿ ದೂರ, ಯಾಕೀತರ ಹೇಳು. ಹತ್ತದೇನೋ ಹತ್ಬಿಟ್ವಿ. ಹತ್ತಿ ದೇವ್ರ ದರ್ಶನ ಮಾಡಾಯಿತು. ಸೊ ದರ್ಶನ ಅಲ್ಲ, ದೇವ್ರು ಇಲ್ಲಿದೆ ನೋಡಿ. ಸೊ ದೇವ್ರ ದರ್ಶನ ಮಾಡಾಯಿತು. ಈಗ ಇಳಿಯೋದಿರೋದು. ಆನೆ ಹತ್ಬಿಡುತ್ತೆ, ಇಳಿಯೋಕ್ಕೆ ಕಷ್ಟ ಆಗುತ್ತಲ್ಲ. ನಾನಂತೂ ಆನೆ ಅಲ್ಲ, ನಮ್ಮ ಗ್ಯಾಂಗಲ್ಲಿ ಒಬ್ಬ ಅವನೇ. ಸೊ ಅವ್ನು ಹೆಂಗೆ ಇಳಿತಾನೆ ನೋಡೋಣ. ಸೊ ಮೇಲ್ಗಡೆಯಿಂದ ಇಳಿದು ಈಗ ಮಠಕ್ಕೆ ಬಂದಿದ್ದೀವಿ. ಸೊ ಮಠದಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ಎಲ್ಗೋಗೋದು ನೋಡೋಣ.
ರೋಡು ನಮ್ಮ ಅಪ್ಪಂತ ಅನ್ನೋ ರೀತಿಯಲ್ಲಿ ನಡಿಬೇಕು, ಇಲ್ಲ ಯಾವ ಅಪ್ಪಂತ ಅದೇ ಹೇಳೋದು, ರೋಡ್ ನಂದು ಅನ್ನೋ ರೀತಿಯಲ್ಲಿ ನಡಿಬೇಕು. ಸರಿ ಅಣ್ಣ, ಬ್ಯಾಕ್ ಟು ರೂಮ್. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 6 ಗಂಟೆಗೆ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿವರೆಗೂ ನಮಸ್ಕಾರ. ತೇರು ಎಳಿಬೇಕಾದ್ರೆ ಹೋಗಿ ಮಾದಪ್ಪನ ದರ್ಶನ ಮಾಡೋಣ. ಹೋಗೇ ಮಾದಪ್ಪ. ಕೊನೆಗೆ ನಮ್ಮ ಮಾದಪ್ಪನ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಈಗ ಮಾದಪ್ಪನ ಟೆಂಪಲ್ ನಮ್ಮ ಹಿಂದೆ ಇದೆ, ಹೋಗಿ ದರ್ಶನ ಮಾಡೋಣ ಬನ್ನಿ. ಮಾದಪ್ಪನ ತೇರನ್ನು ಎಳೆಯುತ್ತಿರುವ ಕ್ಷಣ. ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ ಗಣೇಶನ ಬಿಡೋದಕ್ಕೆ ಅಂತ. ಎಲ್ಲ ಮೆರವಣಿಗೆ ಮಾಡಿಕೊಂಡು ಗಣೇಶನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಮಾದಪ್ಪನ ದರ್ಶನ ಮುಗಿಸಿ ಪ್ರಸಾದ ಎಲ್ಲ ತಿಂದು ರೂಮಲ್ಲಿದ್ದೀವಿ. ಸೊ ನೆಕ್ಸ್ಟು ಎಲ್ಲಾದರೂ ಸುಮ್ಮನೆ ಹಿಂಗೆ ಸುತ್ತಕ್ಕೆ ಹೋಗ್ತೀವಿ, ಇಲ್ಲಾಂದರೆ ನಿದ್ದೆ ಬಂದರೆ ಇಲ್ಲೇ ಫ್ಲ್ಯಾಟ್. ಬೆಳಗ್ಗೆ ಮತ್ತೊಮ್ಮೆ ದರ್ಶನ ಮಾಡಿಕೊಂಡು ಆನೆ ನೋಡೋಕೆ ಬಂದಿದ್ದೀವಿ. ದೀಪಕ್, ನಿಮ್ಮ ಫ್ಯಾಮಿಲಿ ಮೆಂಬರ್, ಇನ್ನೊಂದು ಖುಷಿ ಪಡಲ್ವಾ? ಹುಷಾರಪ್ಪ, ನಿನ್ನ ಸಣ್ಣ ಮಗು. ಆಮೇಲೆ ಅದಕ್ಕೆ ಹೆಂಗೆ ಡಿಸೈನ್ ಮಾಡೋರು ನೋಡು, ವಿಭೂತಿ ಎಲ್ಲ ಬೆಳೆದು ಬೆಳಗ್ಗೆ ಶಿಸ್ತಾಗಿ ನಿಲ್ಲಿಸ್ಬಿಟ್ಟದು. ಒಂದ್ಸಲಿ ಹಾಕ್ಬಿಡ್ತಾರೆ, ಆಮೇಲೆ ವಾರಕ್ಕೆ ಸ್ನಾನ ಮಾಡಿಸ್ತಾರೆ. ದಿನ ಸ್ನಾನ ಮಾಡಿಸ್ತಾರೇನೋ? ಆಗಲ್ಲ, ದಿನ ಮಾಡಿಸಲ್ಲ. ನನ್ನ ಪ್ರಕಾರ ವಾರಕ್ಕೆ ದರ್ಶನ ಮುಗಿಸಿ ಈಗ ಬೆಳಗ್ಗೆ ಟಿಫನ್ಗೆ ಬಂದಿದ್ದೀವಿ. ನಿನ್ನೆ ತಿಂಡಿ ಚೆನ್ನಾಗಿದ್ದರಿಂದ ಇವತ್ತು ಅದೇ ಹೋಟೆಲ್ಗೆ ಬಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀವಿ. ಬಟ್ ಅಣ್ಣ ಮಾತ್ರ ಸೆಟ್ ದೋಸೆ ಆರ್ಡ್ರ್ ಮಾಡೋನೇ ದರ್ಶನ. ಸೊ ಕೊನೆಗೆ ಮಹದೇಶ್ವರ ಬೆಟ್ಟ ದರ್ಶನ ಎಲ್ಲ ಅದ್ಭುತವಾಗಾಯಿತು. ಸೊ ನೆಕ್ಸ್ಟು ಝೂಗೆ ಹೋಗಿದ್ವಿ, ಬಟ್ ಅಲ್ಲೇನು ವೀಡಿಯೋ ಶೂಟ್ ಏನು ಮಾಡಿಲ್ಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.